ವೆಲ್ಕಮ್ ಟು ಅನದರ್ ಲಾಗ್ ಆಫ್ ಜಿಯೋಪಾಲಿಟಿಕ್ಸ್. ಇವತ್ತು ರಷ್ಯಾಗೆ ಆಯಿಲ್ದು ಶಾರ್ಟೇಜ್ ಬಿದ್ದಿದೆ. ಏನಕ್ಕಂತ ಅಂದರೆ ಯುಕ್ರೇನ್ ರಿಪೀಟೆಡ್ಲಿ ಅಟ್ಯಾಕ್ ಮಾಡ್ತಾ ಇರೋದಕ್ಕೆ ರಷ್ಯಾಗೆ ಆಯಿಲ್ ಶಾರ್ಟೇಜ್ ಆಗಿದೆ. ಆ್ಯಂಡ್ ಇವತ್ತು ರಷ್ಯಾಗೆ ಆಯಿಲ್ ಸಪ್ಲೈ ಮಾಡ್ತಾ ಇರೋದು ಇಂಡಿಯಾ. ಸೊ ಮೇನ್ ಸ್ಟೋರಿ ಒಳಗಡೆ ಹೋಗ್ತಾ ಹೋಗೋಣ. ರಷ್ಯಾ ಅಂದರೆ ಆಯಿಲ್ದು ಸೂಪರ್ ಪವರ್. ಬಟ್ ಇವಾಗ ಒಂದು ಅನ್ಬಿಲೀವಬಲ್ ಸಿಚುಯೇಷನ್ ಅಲ್ಲಿ ರಷ್ಯಾ ಇದೆ. ರಷ್ಯಾ ಪೆಟ್ರೋಲ್ನ ಇಂಡಿಯಾಯಿಂದ ಪರ್ಚೇಸ್ ಮಾಡ್ತಾ ಇದೆ. ಬಟ್ ವೈ ಡಿಡ್ ಇಟ್ ಹ್ಯಾಪನ್? ರಿಪೋರ್ಟ್ಸ್ ಪ್ರಕಾರ ರಷ್ಯಾಗೆ ಇಂಡಿಯಾಯಿಂದ ಪೆಟ್ರೋಲ್ ಫಸ್ಟ್ ಟೈಮ್ ಶಿಪ್ಮೆಂಟ್ ಅರೈವ್ ಆಗಿದೆ. ಅದು August 5th ಅರೈವ್ ಆಗಿದೆ. ಆ್ಯಂಡ್ ಇನ್ನೂ ಜಾಸ್ತಿ ಶಿಪ್ಮೆಂಟ್ ಮುಂದಿನ ದಿನಗಳಲ್ಲಿ ಹೋಗಲಿದೆ. ಆ್ಯಂಡ್ ಈ ಸಲ ಹೋಗಿರುವಂಥ ಶಿಪ್ಮೆಂಟ್ದು ವೆಯ್ಟ್ ಬಂದು 42,000 ಟನ್ಸ್ ಪೆಟ್ರೋಲ್ನ ರಷ್ಯಾಗೆ ಸೇರಿಸಿದೆ. ಇದಕ್ಕೆ ಮೇನ್ ಕಾರಣ ಏನಂತ ಅಂದರೆ ಯುಕ್ರೇನ್ ರಷ್ಯಾ ಮೇಲೆ ಅಟ್ಯಾಕ್ ಮಾಡಿರೋದು. ಅದು ಏನಂತ ಅಂದರೆ ರಷ್ಯಾ ಮೇಲೆ ಯುಕ್ರೇನ್ ರಿಪೀಟೆಡ್ಲಿ ರಿಫೈನರೀಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಸೊ ಹಾಗಾಗಿ ಅವ್ರ ಹತ್ರ ಕ್ರೂಡ್ ಆಯಿಲ್ ಇದ್ರೂ ಬೇರೆ ಕಂಟ್ರಿಗಳಿಂದ ರಿಫೈನ್ಡ್ ಪೆಟ್ರೋಲ್ನ ಅಥವಾ ರಿಫೈನ್ಡ್ ಫ್ಯೂಲ್ಸ್ನ ಇಂಪೋರ್ಟ್ ಮಾಡಿಸ್ಕೊಬೇಕಾಗಿ ಬರೋ ಸಿಚುಯೇಷನಲ್ಲಿ ಇವತ್ತು ರಷ್ಯಾ ಇದೆ. ಇಲ್ಲಿ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಅನ್ಯೂಶುವಲ್ ಆಗಿದೆ. ಏನಕ್ಕಂತ ಅಂದರೆ ಯೂಶುವಲ್ ಸಿಚುಯೇಷನ್ಸಲ್ಲಿ ಏನಾಗ್ತಿತ್ತು ಅಂತ ಇಂಡಿಯಾ ಕ್ರೂಡ್ ಆಯಿಲ್ನ ರಷ್ಯಾಯಿಂದ ಬೈ ಮಾಡ್ತಾ ಇತ್ತು. ಆ್ಯಂಡ್ ಅದನ್ನು ರಿಫೈನ್ ಮಾಡಿ ಇಂಡಿಯನ್ ಸಪ್ಲೈಸ್ ಮತ್ತು ಬೇರೆ ಬೇರೆ ಕಂಟ್ರೀಸ್ಗೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಈಗ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ನಾವು ಕ್ರೂಡ್ ಆಯಿಲ್ನ ರಷ್ಯಾಯಿಂದನೇ ಇಂಪೋರ್ಟ್ ಮಾಡ್ಕೊತೀವಿ. ಆ್ಯಂಡ್ ಅದನ್ನು ಹೈ ವ್ಯಾಲ್ಯೂ ಫ್ಯೂಲ್ ಆಗಿ ಕನ್ವರ್ಟ್ ಮಾಡಿ ಮತ್ತೆ ರಷ್ಯಾಗೆ ನಾವು ಅದನ್ನು ಮಾರ್ತಾ ಇದ್ದೀವಿ. ಇದೊಂದು ರಿಯಲಿ ಇಂಪಾರ್ಟೆಂಟ್ ಬೆಳವಣಿಗೆ. ಯಾಕಂತ ಅಂದರೆ ಇನ್ನೂ ಸುಮಾರು ವರ್ಷ ಹೋಗಿದ್ರು ನಾವು ರಿಫೈನ್ ಮಾಡಿರೋಂಥ ಪೆಟ್ರೋಲ್ನ ಮತ್ತೆ ರಷ್ಯಾಗೆ ಸೆಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನಕ್ಕಂತ ಅಂದರೆ ರಷ್ಯಾ ಒಂದು ಮೇಜರ್ ಪವರ್. ಆ ಮೇಜರ್ ಪವರ್ ಯಾವತ್ತು ಬೇರೆ ಕಂಟ್ರಿಗಳ ಮೇಲೆ ಈ ಥರ ಡಿಪೆಂಡೆನ್ಸಿನ ಕ್ರಿಯೇಟ್ ಮಾಡ್ಕೊಬೇಕು ಅಂತ ಅಂದ್ಕೊಳ್ಳಲ್ಲ. ಆ್ಯಂಡ್ ಅದು ಕ್ರಿಯೇಟ್ ಮಾಡ್ಕೊಳ್ಳೋದು ಇಲ್ಲ. ಇನ್ನೊಂದೇನಂತ ಅಂದರೆ ಕ್ರೂಡ್ ಆಯಿಲ್ ಅವ್ರ ಹತ್ರನೇ ಸಿಗೋದ್ರಿಂದ ಅವರೇ ರಿಫೈನ್ ಮಾಡಿಕೊಂಡು ಅವರದ್ದು ದೇಶದ ಸಪ್ಲೈಸ್ಗೆಲ್ಲರಿಗೂ ಸಪ್ಲೈ ಮಾಡೋಷ್ಟು ಅವರು ಕೇಪಬಲ್ ಇದ್ದಾರೆ. ಅದು ಎರಡನೇ ರೀಸನ್. ಇದರಲ್ಲಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಇಂಡಿಯಾಗೆ ಏನಾಯಿತು ಅಂತ ಅಂದರೆ ಇಂಡಿಯಾ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡಿ ಅದನ್ನು ಹೈ ವ್ಯಾಲ್ಯೂ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಅದನ್ನು ರಷ್ಯಾ ಮತ್ತು ಇನ್ನೂ ಹಲವಾರು ದೇಶಗಳಿಗೆ ಹಂಚ್ತಾ ಬರುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಾಯಿತು ಅಂತ ಅಂದರೆ ಇಂಡಿಯಾ ಮೇಲೆ ಅಮೆರಿಕ ಇನ್ನೂ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಇದೆ. ಆ್ಯಂಡ್ ರಷ್ಯನ್ ಆಯಿಲ್ಸ್ ಇಂಪೋರ್ಟ್ ಅಷ್ಟೇ ಅಲ್ಲ, ಎಕ್ಸ್ಪೋರ್ಟ್ ಕೂಡ ಮಾಡಬಾರ್ದು ಅಂತ ತಡೆಯೋ ಪ್ರಯತ್ನ ಅಮೆರಿಕ ಮಾಡ್ತಾ ಇದೆ. ಅಮೆರಿಕ ರಷ್ಯಾ ಆಯಿಲ್ ಟ್ರೇಡ್ ಮೇಲೆ ಪ್ರೆಷರ್ ಇನ್ಕ್ರೀಸ್ ಮಾಡಿದೆ. ಯುಕ್ರೇನ್ ರಷ್ಯಾ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದೆ. ಆ್ಯಂಡ್ ರಷ್ಯಾ ಇಂಡಿಯಾಯಿಂದ ಪೆಟ್ರೋಲ್ ಬೈ ಮಾಡ್ತಾ ಇದೆ. ಸೊ ಇಂಡಿಯಾ ರಷ್ಯಾ ರಿಲೇಷನ್ಶಿಪ್ ಇನ್ನೂ ಪೆಟ್ರೋಲಿಯಮಲ್ಲಿ ಇನ್ನೂ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೋರ್ ಸ್ಟ್ರಾಂಗ್ ಆಗಿ ಈ ರಿಲೇಷನ್ಶಿಪ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಈ ಮಾತು ನೆನ್ಪಿಟ್ಕೊಳ್ಳಿ, ಒಂದು ದೇಶದ ಹತ್ರ ಕ್ರೂಡ್ ಆಯಿಲ್ ಇದೆ ಅಂದಿದ್ದು ಮಾತ್ರಕ್ಕೆ ಅದು ಸೂಪರ್ ಪವರ್ ಆಗಿಬಿಡಲ್ಲ. ಆ್ಯಂಡ್ ರಿಯಲ್ ಸೂಪರ್ ಪವರ್ ಆಗೋ ಬೆಳವಣಿಗೆ ಎಲ್ಲಿದೆ ಅಂತ ಅಂದರೆ ಆ ಕಚ್ಚಾ ತೈಲ ಕ್ರೂಡ್ ಆಯಿಲ್ ಏನಿದೆ ಅಲ್ವಾ, ಅದನ್ನು ರಿಫೈನ್ ಮಾಡಿ ಮೋರ್ ವ್ಯಾಲ್ಯೂಬಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡೋದ್ರಲ್ಲಿದೆ ಸೂಪರ್ ಪವರ್. ಏನಕ್ಕಂತ ಅಂದರೆ ಎಲ್ಲರಿಗೂ ಆ ಕ್ರೂಡ್ ಆಯಿಲ್ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ಜಿಯೋಪೊಲಿಟಿಕಲ್ ವಿಡಿಯೋಗಾಗಿ ನಮ್ಮನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು. ಟಾಟಾ, ಬಾಯ್.